ಆದರೆ ಮುಖ್ಯಮಂತ್ರಿ ಮಾಡ್ತೀರಿ ಅಂಥದ್ದು ಯಾವುದೂ ಇಲ್ಲ ಅಂತ ಮಾನ್ಯ ಖರ್ಗೆ ಸಾಹೇಬ್ರೆ ಹೇಳಿದ ಮೇಲೆ ಮುಗೀತಲ್ಲ, ಇನ್ನೇನು ಬೇಕಾದ್ರೆ ಇಲ್ಲಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಾ? ಕೇಳಿ ಬರ್ತಾ ಇದೆ. ಯಾರಿಗೆ ಎಲ್ಲಿ ಕೇಳಿ ಬರ್ತಾ ಇದ್ದಾರೆ? ಸಾಹೇಬ್ರು ಏನಾದರೂ ಹೇಳಿದಾರಾ? ಭಾಳ ಸ್ಪಷ್ಟವಾಗಿ ಏನು ಹೇಳಬೇಕು ಮೊನ್ನೆ ಹೇಳಿದ್ದಾರೆ. ನಾನು ಹೇಳ್ದಂಗೆ ಅವರ ಹಿಂದಿನ ಒಂದು ನಿಮಿಷ ಏನು ಹೇಳಿದ್ದಾರೆ, ಅದಾದಮೇಲೆ ಒಂದು ನಿಮಿಷ ಏನು ಹೇಳಿದ್ದಾರೆ ಕೇಳಿ. ಬರೀ ಅದು ಒಂದೇ ವಾಟ್ಸ್ಆ್ಯಪ್ನಲ್ಲಿ ಬಂದಿರೋದು ಅಷ್ಟೇ ಕಟ್ ಮಾಡಿ ಪ್ರಸಾರ ಮಾಡಿದ್ರೆ ಇದೇ ಆಗೋದು. ಧರ್ಮಸ್ಥಳ ಈಗ SIT ಇದು ಆಗ್ತಾ ಇದೆ ಸರ್. SIT ಸರ್ ಧರ್ಮಸ್ಥಳ ವಿಷಯದಲ್ಲಿ ಇನ್ನೂ ಹುಡುಕ್ತಾ ಇದ್ದಾರೆ. ಅನಾಮಿಕ ಇದ್ರ ಇಟ್ಕೊಂಡು ಕಾಡಲ್ಲಿ ಹುಡುಕ್ತಾ ಇದ್ದಾರೆ. 13 ಕಡೆನೂ ಗುರುತು ಪತ್ತೆ ನೋಡಿ. ನಿನ್ನೆ ಏನೋ 13 ಕಡೆ ವಿಶೇಷ ತಂಡ ಅಧಿಕಾರಿಗಳು ಹೋದಾಗ ಪೌರ ಕಾರ್ಮಿಕ ಏನೋ ತೋರಿಸಿದ್ದಾರೆ. ಅದೇ ಮಾರ್ಕ್ಡ್ ಇನ್ನೂ ಈಗ ಪ್ರಾರಂಭ ಆಗಿದೆ ಅಲ್ಲ. ಸರ್ಕಾರ ಭಾಳ ಸ್ಪಷ್ಟವಾಗಿದೆ. ಇನ್ ಲೈಟ್ ಆಫ್ ನ್ಯೂ ಎವಿಡೆನ್ಸ್, ಹೊಸ ಸಾಕ್ಷಿಗಳು ಏನಾದರೂ ಬಂದರೆ ಯಾರೇ ಎಷ್ಟೇ ಪ್ರಭಾವಿಗಳಿಗೂ ಕೂಡ ಸರ್ಕಾರ ಏನಿದ್ರೂ ಕೂಡ ಲೀಗಲಿ ಮಾಡುತ್ತೆ. ಅಶೋಕ್ ಸರ್ ಏನು ಕೇರಳ ಇವ್ರದ್ದು ಪ್ರಭಾವದಿಂದ ಇಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಯಾರು? ಆರ್ ಅಶೋಕ್ ಅವ್ರು ಹೋಮ್ ಮಿನಿಸ್ಟರ್ ಇದ್ರಲ್ರಿ. ಕಾನೂನು ಗೊತ್ತಿಲ್ವ ಅವರಿಗೆ? ಕಾನೂನು ಸಂವಿಧಾನ ಒಂದು FIR ರಿಜಿಸ್ಟರ್ ಆದರೆ ಏನು ಮಾಡಬೇಕು? ಕೇರಳದವ್ರು ಹೇಳ್ಬಿಟ್ಟು ಮಾಡ್ಬೇಕಂತ ಅಂದರೆ ಇವರು ಕೇರಳದವ್ರು ಹೇಳಿಲ್ಲ ಅಂತ ಮಾಡಿದ್ರಾ? ಅವ್ರ ಲಾಜಿಕ್ ಪ್ರಕಾರನೇ ಅವ್ರಿಗೇನು ಒತ್ತಡ ಇತ್ತು ಇದು ತನಿಖೆ ಮಾಡಿಸ್ಲಾರ್ದಕ್ಕೆ? ಸುಮ್ಮನೆ ಏನೇನೋ ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷ ನಾಯಕರಾಗಿ ಲಾಜಿಕಲ್ ಆಗಿ ಮಾತಾಡಿದ್ರೆ ಅವ್ರಿಗೆ ಉತ್ತರ ಕೊಡ್ಬೋದಪ್ಪ. ಬಾಲಿಶ ಹೇಳಿಕೆಗಳು ಕೊಟ್ಕೊಂಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಪಾಪ ವಿಜೇಂದ್ರ ಅವರು ಅವ್ರ ಪೂಜೆ ಅಪ್ಪಾಜಿ ಅವರು ಯಾಕೆ ಕಣ್ಣೀರು ಹಾಕಿ ಸ್ಟೇಜಿಂದ ಇಳಿದ್ರು ಅಂತ ಫಸ್ಟ್ ಹೇಳಿ. ಖರ್ಗೆ ಸಾಹೇಬ್ರು ಯಾವತ್ತು ರಾಜಕೀಯ ಹುದ್ದೆಗಳಿಗೆ ಕಣ್ಣೀರು ಹಾಕ್ದವ್ರಲ್ಲ, ಹಾಕೋರು ಅಲ್ಲ ಆಯ್ತಾ? ಫಸ್ಟ್ ಯಾಕೆ ಅಸಹಾಯಕರಾಗೆ ಕಣ್ಣೀರು ಹಾಕಿ ಸ್ಟೇಜ್ ಬಿಟ್ಟು ಹೋದ್ರು ಅದು ಹೇಳಿ ಫಸ್ಟ್. ಇವೆಲ್ಲಾನು ಕೂಡ ವಿಜೇಂದ್ರ ಅವರು ಫಸ್ಟ್ ಇತಿಹಾಸ ನೋಡಿ. ನೀವು ಪೂಜೆ ಅಪ್ಪಾಜಿ ಅವರು ಮುಖ್ಯಮಂತ್ರಿ ಆದಾಗೆಲ್ಲ ಕಣ್ಣೀರೇ ಹಾಕಿದ್ದು. ಕುಮಾರಸ್ವಾಮಿ ಅವರು ಅನ್ಯಾಯ ಮಾಡಿದ್ರು ಅಂದ್ಬಿಟ್ಟು ಕಣ್ಣೀರು ಹಾಕೊಂಡು ಎಲ್ಲ ಕಡೆ ಓಡಾಡಿದ್ರು, ಮುಖ್ಯಮಂತ್ರಿ ಆದ್ರು. ಅದಾದ್ಮೇಲೆ ಮತ್ತೊಮ್ಮೆ ಶೆಟ್ಟರ್ ಯಾರು ನಿಮ್ಮ ಸದಾನಂದ ಗೌಡ್ರು ಆದ್ರು, ಶೆಟ್ಟರ್ ಅವರಾದ್ರು, ಮತ್ತೆ ಹತ್ಕೋತಾ ಹೋದ್ರಿ ಡೆಲ್ಲಿಗೆ, ಮತ್ತೆ ಮಾಡಿದ್ರು, ಮತ್ತೆ ಹೇಳಿದ್ರು. ಈ ಸರಿನೂ ಆದಾಗ ಏನಾಯ್ತು? ಬೊಮ್ಮಾಯಿರಿಗೆ ಮಾಡಬೇಕಾದ್ರೆ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನೀವು ಕಣ್ಣೀರಿಟ್ಟು ಇಳಿಸ್ತಾರಲ್ಲಪ್ಪ ಪೂಜೆ ಅಪ್ಪಾಜಿ ಅವರಿಗೆ. ಅದ್ರ ಬಗ್ಗೆ ಮಾತಾಡಿ ಫಸ್ಟು. MLA ಮೀಟಿಂಗ್ ಇದೆ ಸರ್. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಇವತ್ತು MLA ಮೀಟಿಂಗ್ಸ್ ಇದೆ ಸರ್. CM ಅವರು ಎಲ್ಲ MLAಗಳು ಮೀಟಿಂಗ್ ಮಾಡ್ತಿದ್ದಾರೆ. ಈಗ ಒಂದು ನಿಮಿಷ. ಮುಖ್ಯಮಂತ್ರಿಗಳು ಶಾಸಕರಿಗೆ ಕರೆದಿ ಮಾತಾಡೋದ್ರಲ್ಲಿ ತಪ್ಪೇನಿದೆ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಉಸ್ತುವಾರಿ ಅವರು ರಣದೀಪ್ ಅವ್ರು ಬಂದು ನಮ್ಮ ಮೌಲ್ಯಮಾಪನ ಮಾಡಿದ್ರು ತೊಂದರೆ, ಮುಖ್ಯಮಂತ್ರಿಗಳು ಅಹವಾಲ ಸ್ವೀಕಾರ ಮಾಡಿದ್ರು ತೊಂದರೆ. ಏನು ಮಾಡೋದನ್ನ ಏನು ಮಾಡ್ಬೇಕು? ನಾವು ಹೋಗಿ ಏನು ಕೇಶವ ಕೃಪಗೆ ಹೇಳ್ಬೇಕಾ? ಯಾರು ಹೇಳಿದ್ದು? ಎಲ್ಲ ಪ್ರೋಗ್ರಾಮಿಗೂ ಬೈ ಡಿಫಾಲ್ಟ್ DCM ಅವರಿಗೆ ಆಹ್ವಾನ ಇದ್ದೇ ಇರ್ತದೆ.